ಈ ಸರ್ಕಾರಿ ಶಾಲೆ ಶಿಕ್ಷಣದ ಜೊತೆ ಮಕ್ಕಳಿಗೆ ಕೃಷಿ ಪಾಠ ಕೂಡ ಮಾಡ್ತಿದೆ. ಪುಸ್ತಕದ ಕುರಿತು ಪಾಠದ ಜೊತೆಗೆ ಕೃಷಿಗೆ ಸಂಬಂಧಿಸಿದ ಪರಿಪಾಠವನ್ನು ಹೇಳಿಕೊಡ್ತಿದೆ. ಸ್ವತಃ ಮಕ್ಕಳೇ ಗದ್ದೆ ನಾಟಿ ಮಾಡಿ ಭತ್ತದ ಕೊಯ್ಲು ಮಾಡೋದು ಇಲ್ಲಿನ ವಿಶೇಷ. ಕಳೆದ 9 ವರ್ಷದಿಂದ ಕೃಷಿಗೆ ಒತ್ತು ನೀಡ್ತಿರೋ ಈ ಶಾಲಾ ಮಕ್ಕಳು ಈ ಬಾರಿ ಕೂಡ ಗದ್ದೆ ನಾಟಿ ಮಾಡಿ ಸಮೃದ್ಧ ಬೆಳೆ ಬೆಳೆದಿದ್ದಾರೆ. ಒಂದೆಡೆ ಕೆಸರು ಗದ್ದೆಯಲ್ಲಿ ಭತ್ತದ ನಾಟಿ ಮಾಡ್ತಿರೋ ವಿದ್ಯಾರ್ಥಿಗಳು, ಇನ್ನೊಂದೆಡೆ ನಾಟಿ ಮಾಡಿದ್ದ ಭತ್ತದ ಬೆಳೆಯನ್ನು ಕೊಯ್ಲು ಮಾಡುತ್ತಿರೋ ಪುಟಾಣಿಗಳು. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಹುಲ್ಕುತ್ರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಕೃಷಿಯಲ್ಲಿ ತೊಡಗಿಕೊಂಡಿರುವ ಅದ್ಭುತ ದೃಶ್ಯವಿದು. ಕೃಷಿಯಿಂದ ಜನ ದೂರವಾಗುತ್ತಿರುವ ಬೆಳವಣಿಗೆಯ ನಡುವೆಯೇ ಈ ಸರ್ಕಾರಿ ಶಾಲೆಯ ಮಕ್ಕಳು ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಹುಲ್ಕುತ್ರಿ ಎನ್ನುವ ಪುಟ್ಟ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಂದಲೇ ಸಮಗ್ರ ಕೃಷಿ ಮಾಡಿಸಿ ನೈಜ ಪಾಠದ ಬೋಧನೆ ಮಾಡಲಾಗುತ್ತಿದೆ. ಶಿಕ್ಷಕರ ಈ ಪ್ರಯೋಗ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದಿದ್ದು ಭವಿಷ್ಯದ ಯುವ ಪೀಳಿಗೆಗೆ ಕೃಷಿ ಪ್ರೇಮ ಮೂಡಿಸುತ್ತಿದೆ. ಕಲಿಕೆ 4 ಗೋಡೆಯಿಂದಾಚೆಗೂ ಇರಬೇಕು ಎನ್ನುವ ಶಿಕ್ಷಣ ತಜ್ಞರ ಪರಿಕಲ್ಪನೆ ಈ ಒಂದು ಪುಟ್ಟ ಹಳ್ಳಿಯಲ್ಲಿ ಸಾಕಾರವಾಗುತ್ತಿದೆ. ಈ ಬಗೆಯ ಕಲಿಕೆಗೆ ಇಡೀ ಗ್ರಾಮವೇ ಬೆಂಬಲವಾಗಿ ನಿಂತಿದೆ. ಸದಾ ಪುಸ್ತಕ ಪೆನ್ನು ಹಿಡಿಯುವ ವಿದ್ಯಾರ್ಥಿಗಳು ಭಿನ್ನವಾಗಿ ಶಿಕ್ಷಣ ಪಡೆಯುವ ಉದ್ದೇಶದಿಂದ ಕಳೆದ 9 ವರ್ಷದಿಂದ ಶಾಲೆಯ ವಿದ್ಯಾರ್ಥಿಗಳು ತಾವೇ ಕೃಷಿ ಕಾರ್ಮಿಕರಾಗಿ ಭತ್ತ ಬೆಳೆಯುತ್ತಿದ್ದಾರೆ. ಕಲಿಕೆಗೆ ಪೂರಕವಾಗಿ ಅದರ ಅನುಭವವನ್ನು ವಿದ್ಯಾರ್ಥಿಗಳು ಪಡೆಯುತ್ತಿರುವುದು ವಿಶೇಷ. ನನ್ನ ಹೆಸರು ದರ್ಶನ್ ಹರಿಕಾಂತ್ ಅಂತೇಳಿ ಹುಲ್ಕುತ್ರಿ ಶಾಲೆಯಲ್ಲಿ ನಾನು ಸೇವೆ ಸಲ್ಲಿಸ್ತಿದ್ದೇನೆ. ಇದು ನಮ್ಮದು ಗದ್ದೆ ನಾಟಿ ಹಾಗೆ ಗದ್ದೆ ಕೊಯ್ಲು ಮೂಲಕ ಮಕ್ಕಳಿಗೆ ಪ್ರಾಯೋಗಿಕವಾಗಿ ಅವರಿಗೆ ಕಲಿಕೆಯ ಅನುಭವವನ್ನು ಕೊಡಬೇಕಂತೇಳಿ ಈ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಮಕ್ಕಳಿಗೆ ಕೃಷಿ ಚಟುವಟಿಕೆ ಹಾಗೆ ಕೃಷಿ ಪಾಠ ಅಂಥೇಳಿ ಹಾಗೆ ಶ್ರೀನಿವಾಸ್ ಶೆಟ್ಟರು ನಮ್ಮ ಟೀಚರು ಅಂಥೇಳಿ ಈ ಎಲ್ಲ ಪರಿಕಲ್ಪನೆಗಳನ್ನು ಮಕ್ಕಳು ಪ್ರಾಯೋಗಿಕವಾಗಿ ತಮ್ಮ ಗದ್ದೆಯಲ್ಲಿ ಬಂದುಕೊಂಡು ಅವರು ನಾಟ್ಯನ ಕಾರ್ಯ ಮಾಡಿ ಅದರ ಸಸ್ಯಗಳ ಬೆಳವಣಿಗೆ ಪೈರು ಯಾವ ರೀತಿಯಾಗಿ ಬೆಳೀತಾ ಇರ್ತದೆ ಹಾಗೆ ಅದರ ಬುಡವನ್ನು ನೋಡೋದು ಹಾಗೆ ಈಗ ಕೊಯ್ಲು ಮಾಡೋದ್ರ ಮೂಲಕ ಈ ಎಲ್ಲ ಸಂಪೂರ್ಣ ಕೃಷಿ ಅಧ್ಯಯನವನ್ನು ಇವತ್ತು ನಾವು ಪೂರೈಸ್ತಾ ಇದ್ದೇವೆ. ಮಕ್ಕಳಿಗೆ ಇದು ಪಠ್ಯೇತರ ಚಟುವಟಿಕೆ ಜೊತೆಗೆ ಅವರಿಗೆ ಪಾಠದಲ್ಲಿ ಬಂದಂಥ ಎಲ್ಲ ಅಂಶಗಳು ಇಲ್ಲಿ ಪ್ರಾಯೋಗಿಕವಾಗಿ ಅನುಭವನ ಪಡ್ಕೊಳ್ತಾರೆ. ಈ ಅಂಶವನ್ನು ನಾವು ಪ್ರತಿ ವರ್ಷ ಇಲ್ಲಿ ಶಾಲೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ನಮಗೆ ತುಂಬ ಪ್ರಾಯೋಗಿಕ ಅನುಭವ ಆಗುತ್ತೆ. ಶಾಲೆಯಲ್ಲಿ ಬರೀ ಪಠ್ಯ ಪುಸ್ತಕದ ಪಾಠ ಎಲ್ಲ ಕಲಿಸ್ತಾರೆ, ಆದರೆ ಇಲ್ಲಿಗೆ ಬಂದು ನಾವು ಗದ್ದೆ ಕೊಯ್ಲೆಲ್ಲ ಮಾಡೋದ್ರ ಮೂಲಕ ಇದ್ರ ಬಗ್ಗೆ ಎಲ್ಲ ನಮಗೆ ಗೊತ್ತಾಗುತ್ತೆ. ಆಗ ನಮ್ಮ ಶಾಲೆಗೆ ಪ್ರತಿ ವರ್ಷ ಗದ್ದೆ ಕೊಯ್ಲು ಗದ್ದೆ ನಾಟಿ ಎಲ್ಲ ಕರ್ಕೊಂಡು ಹೋಗ್ತಾರೆ. ನಮಗೆ 7ನೇ ಕ್ಲಾಸಲ್ಲಿ ಶ್ರೀನಿವಾಸ್ ಶೆಟ್ಟರನ್ನ ಪಾಠ ಬಂದಿದೆ. ಅದನ್ನು ನಮ್ಮ ಬರೀ ಕಲಿಸಿದ್ರೆ ಅರ್ಥ ಆಗೋಲ್ಲ. ಅದಕ್ಕೆ ಸರ್ ನಮಗೆ ಪ್ರಾಯೋಗಿಕವಾಗಿ ಗದ್ದೆ ನಾಟಿ ಮಾಡೋದನ್ನ ಮತ್ತು ಬೀಜ ಬಿತ್ತೋದನ್ನೆಲ್ಲದನ್ನೂ ಹೇಳ್ಕೊಟ್ಟಿದ್ದಾರೆ. ಈಗ ನಾವು ಬೀಜ ಬಿತ್ತಾಗಿದೆ, ಈಗ ನಾವು ಗದ್ದೆ ಕೊಯ್ಯೋ ಟೈಮ್ ಬಂದಿದೆ, ಕೊಯ್ಯೋಕ್ಕೆ ಬಂದಿದ್ದೇವೆ. ತುಂಬಾ ಅನುಕೂಲ ಆಗ್ತದೆ ಮತ್ತು ನಮ್ಮ ಕಲಿಯೋಕ್ಕಿಂತ ಹೆಚ್ಚು ಇಲ್ಲಿ ಸಿಗ್ತದೆ. ನೋಡಿ ಕಲಿ ಮತ್ತು ಕೇಳಿ ಕಲಿ ಅನ್ನೋದು ಕಲಿಕೆಯಲ್ಲಿ ತುಂಬ ಮುಖ್ಯ ಆಗ್ತದೆ. ಈಗ ಸರ್ ನಮಗೆ ಗದ್ದೆ ಕೊಯ್ಲು ನಾಟಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದಾರೆ. ಅದಕ್ಕೆ ನಮಗೆ ಶಿಕ್ಷಣ ಬರಲಿಲ್ಲ ಅಂದ್ರೂ ವ್ಯವಸಾಯ ಮಾಡೋದು ಮುಖ್ಯ. ಅದಕ್ಕೆ ಸರು ಇದನ್ನೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ನಮಗೆ ವ್ಯವಸಾಯ ಮಾಡೋದ್ರಿಂದ ಖುಷಿ ಆಗ್ತದೆ. ಗದ್ದೆ ಕೊಯ್ಲು ಮನಸ್ಸಿಗೆ ಖುಷಿ ಸಿಗ್ತದೆ. ಶಿಕ್ಷಣ ಬಿಟ್ಟರೆ ಇದು ತುಂಬ ಖುಷಿ ಸಿಗ್ತದೆ. ನಾವು ಮಾಡೋದ್ರಿಂದ ನನಗೆ ಯಾರಿಗೂ ಬರಲಾಗಿತ್ತು, ಈಗ ಮಾಡೋದ್ರಿಂದ ಮನಸ್ಸಿಗೆ ಖುಷಿ ಸಿಕ್ತು ಹಾಗೂ ತುಂಬ ಖುಷಿ ಆಯಿತು. ವ್ಯವಸಾಯವನ್ನು ನಮ್ಮ ಅಪ್ಪ ಮತ್ತು ಪೂರ್ವಜರು ಮಾಡ್ತಿದ್ರು. ಈಗ ನಾವೇ ಮಾಡೋದ್ರಿಂದ ನಮಗೆ ಮಾಡೋದು ಗೊತ್ತಾಗುತ್ತೆ. ನಾವು ಕೇಳಿದರೆ ನಮಗೆ ಗೊತ್ತಾಗಲಾಗಿತ್ತು, ಮತ್ತು ನೋಡಿದ್ರೂ ನಮಗೆ ಗೊತ್ತಾಗಲ್ಲ. ಮಾಡೋದ್ರಿಂದ ಹೆಚ್ಚು ಅನುಭವ ಸಿಗುತ್ತೆ ಮತ್ತು ನಾವು ಮಾಡ್ಬೋದು. ಕೃಷಿಯಲ್ಲಿ ಅನುಭವ ತುಂಬ ಚೆನ್ನಾಗಿರುತ್ತೆ. 7ನೇ ತರಗತಿಯ ಶ್ರೀನಿವಾಸ್ ಶೆಟ್ಟರು ನಮ್ಮ ಟೀಚರು ಎನ್ನುವ ಕನ್ನಡ ಪಾಠ ಕೃಷಿಗೆ ಸಂಬಂಧಿಸಿ ಬೆಳೆ ಪಾಲನೆ ಪೋಷಣೆ ನಂತರ ಕಟಾವು ಕೂಡ ವಿದ್ಯಾರ್ಥಿಗಳೇ ಮಾಡಿ ಭತ್ತವನ್ನು ಬೇರ್ಪಡಿಸುತ್ತಾರೆ. ಇನ್ನು ಪಠ್ಯದ ಶಿಕ್ಷಣದ ಜೊತೆಗೆ ಕೃಷಿ ಶಿಕ್ಷಣ ನೀಡುತ್ತಿರುವ ಹುಲ್ಕುತ್ರಿ ಶಾಲೆಯ ಬಗ್ಗೆ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸುತ್ತಾರೆ. ನಮ್ಮ ಶಾಲೆ ಹಲವಾರು ಕಾನ್ಸೆಪ್ಟ್ಗಳ ಮೂಲಕ ಪರಿಚಿತವಾಗ್ತಾ ಇದೆ. ಅದಕ್ಕೆ ಕಾರಣೀಕರ್ತರು ಅಂದರೆ ದರ್ಶನ್ ಹರಿಕಾಂತ್ ಸರ್ ಅವರು ಹೆಡ್ ಮಾಸ್ಟರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಗದ್ದೆ ನೆಟ್ಟಿ ಗದ್ದೆ ಕೊಯ್ಲು ಮಾಡುವ ಮೂಲಕ ಪಠ್ಯ ಚಟುವಟಿಕೆ ಹಾಗೂ ಪಠ್ಯೇತರ ಚಟುವಟಿಕೆಗಳ ಮೂಲಕ ಈಗ ನಮ್ಮ ಶಾಲೆ ಗಮನ ಸೆಳೆದಿದೆ. ತುಂಬಾ ಖುಷಿ ಆಗ್ತಾ ಇದೆ. ಈಗ 9ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಗದ್ದೆ ನೆಟ್ಟಿ ಹಾಗೂ ಗದ್ದೆ ಕೊಯ್ಲು ಇವತ್ತು ಮಾಡಿ ಮಕ್ಕಳು ಸಂಭ್ರಮಿಸ್ತಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಹುಲ್ಕುತ್ರಿ ಶಾಲೆಯ ಮಕ್ಕಳು ಗದ್ದೆ ನಾಟಿ ಹಾಗೂ ಗದ್ದೆ ಕೊಯ್ಲು ಇದನ್ನೆಲ್ಲ ತರಬೇತಿ ಮಾಡಿಕೊಂಡಿದ್ದಾರೆ. ನಮ್ಮ ಶಿಕ್ಷಕರಾದ ದರ್ಶನ್ ಸರ್ ಅವರು
ಉತ್ತಮ ತರಬೇತಿ ಮಕ್ಕಳಿಗೆ ಕಳಿಸಿದ್ದಾರೆ. ಅದೇ ರೀತಿ ಮುಂದೆ ಎಲ್ಲ ದೊಡ್ಡವರಾದ ಮೇಲೂ ಸಹ ಆ ವಿದ್ಯೆ ಅವರಿಗೆ ಲಭಿಸುತ್ತದೆ ಅಂತ ಒಳ್ಳೆಯ ಕೆಲಸವನ್ನೇ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹ ನಮ್ಮ ಊರಿನಲ್ಲಿ ನಾವು ಮಾಡಿಕೊಟ್ಟಿದ್ದೇವೆ. ಒಟ್ಟಾರೆ ಶಿಕ್ಷಕರ ಜೊತೆ ಪೋಷಕರು ಕೂಡ ಮಕ್ಕಳಿಗೆ ಕೃಷಿ ಪಾಠಕ್ಕೆ ಕೈಜೋಡಿಸಿದ್ದು, ಈ ಶಾಲಾ ಮಕ್ಕಳು ಶಿಕ್ಷಣದ ಜೊತೆ ಕೃಷಿ ಪಾಠವನ್ನು ಕಲಿಯುತ್ತಿದ್ದಾರೆ. ಕೇವಲ ಪುಸ್ತಕದ ಶಿಕ್ಷಣ ನೀಡಿ ವಿದ್ಯಾರ್ಥಿಗಳಿಗೆ ಒತ್ತಡ ಹೇರುವ ಅದೆಷ್ಟೋ ಶಾಲೆಗಳಿಗೆ ಹುಲ್ಕುತ್ರಿ ಪ್ರಾಥಮಿಕ ಶಾಲೆ ಮಾದರಿಯಾಗಿದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.